Hello guys, welcome to my Artifacts class. English conversation video series ನಲ್ಲಿ ಇದು ಕ್ಲಾಸ್ ನಂಬರ್ 3. ಲಾಸ್ಟ್ 2 ಕ್ಲಾಸಸ್ ನಲ್ಲಿ ನಾನು ಇಂಗ್ಲಿಷ್ ಕನ್ವರ್ಸೇಷನ್ ವಿಡಿಯೋ ಟಾಪಿಕ್ಸ್ ಮಾಡಿದ್ದೆ. ಈ ಒಂದು ಪ್ಲೇ ಲಿಸ್ಟ್ ನಲ್ಲಿ ಆ ಎರಡು ವಿಡಿಯೋಗಳ ಲಿಂಕ್ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಇದೆ. ನೀವು ನೋಡಿಲ್ಲ ಅಂದ್ರೆ ಫಸ್ಟ್ ಆ ವಿಡಿಯೋಗಳನ್ನ ನೋಡಿ. ಅಂದ್ರೆ ನಾನು ಈ ವಿಡಿಯೋ ಸೀರೀಸ್ ನಲ್ಲಿ ಇಂಗ್ಲಿಷ್ ನಲ್ಲಿ ಹೇಗೆ ಮಾತಾಡಬೇಕು, ಕನ್ವರ್ಸೇಷನ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ನಲ್ಲಿ ನಮ್ಗೆ ಡೈಲಿ ಲೈಫ್ ನಲ್ಲಿ ಯೂಸ್ ಆಗುವ ಕೆಲವು ವಾಕ್ಯಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಅವನ್ನ ನೀವು ಆಸ್ ಇಟ್ ಈಸ್ ಯೂಸ್ ಮಾಡಿ. ಸೊ ಇದು ಪಾರ್ಟ್ 1. ಪಾರ್ಟ್ 2 ನಲ್ಲಿ ಇನ್ನಷ್ಟು ಸೆಂಟೆನ್ಸ್ ಗಳನ್ನ ಹೇಳ್ತೀನಿ. ಈ ಸೆಂಟೆನ್ಸ್ ಗಳು ನಿಮಗೆ ನಿಮ್ಮ ಡೈಲಿ ಲೈಫ್ ನಲ್ಲಿ ನೀವು ಮಾತಾಡೋ ಸೆಂಟೆನ್ಸ್ ಗಳನ್ನ ನಾನು ತಗೊಂಡು ಅದನ್ನ ಇಂಗ್ಲಿಷ್ ನಲ್ಲಿ ಹೇಗೆ ಹೇಳ್ಬೇಕು ಅನ್ನೋದನ್ನ ಮಾಡಿದೀನಿ. ಸೊ ನೀವು ಅದನ್ನ ಬರ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿ, ಪ್ರತಿಯೊಂದು ಸ್ಲೈಡ್ ಕೊನೆಯಲ್ಲಿ ವಿಡಿಯೋ ಪಾಸ್ ಮಾಡಿ ಅದನ್ನ ನೀವು ಬರ್ಕೊಳ್ತಾ ಹೋಗಿ ಅಂಡ್ ಅದನ್ನ ನೀವು ಆಸ್ ಇಟ್ ಈಸ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ ಗೆ ಬರುತ್ತೆ. ಸೊ ನೀವು ಯಾವುದೇ ವಿಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅದರ ಅವಶ್ಯಕತೆ ಇಲ್ಲ. ಸೊ ಯೂಸ್ಫುಲ್ ಶಾರ್ಟ್ ಸೆಂಟೆನ್ಸಸ್ ಫಾರ್ ಡೈಲಿ ಲೈಫ್. ಸೊ ನಿಮ್ಮ ಡೈಲಿ ಲೈಫ್ ನಲ್ಲಿ ನೀವು ದಿನ ಮಾತಾಡೋ ಸೆಂಟೆನ್ಸ್ ಗಳನ್ನ ನಾನು ತಗೊಂಡಿದ್ದೀನಿ. ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್ನ. ಸೊ ಫಸ್ಟ್ ಸೆಂಟೆನ್ಸ್. ಸೊ ನಾವು ಕನ್ನಡದಲ್ಲಿ ಯಾರಿಗಾದ್ರೂ ಮೀಟ್ ಆದಾಗ ಹೇಳ್ತೀವಿ ನಮಸ್ಕಾರ ಅಂತ. ಇಂಗ್ಲಿಷ್ ನಲ್ಲಿ ನಾವು ಜಸ್ಟ್ ಹೆಲೋ ಅಂತ ಹೇಳಿದ್ರೆ ಸಾಕು. ಗೊತ್ತೇ ಇದೆಯಲ್ಲ, ಯಾರನ್ನಾದ್ರೂ ಫ್ರೆಂಡ್ಸ್ ನ ನೀವು ಮೀಟ್ ಆದ್ರೆ ಅಥವಾ ನಿಮ್ಮ ಟೀಚರ್ಸ್ ನ ಮೀಟ್ ಆಗೋವಾಗ ಹೆಲೋ ಅಂತ ಹೇಳಿ ಹಾಗೂ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಸೇರಿಸಿದ್ರೆ ಕೂಡ ಇನ್ನೂ ಚೆನ್ನಾಗಿ ಇಂಪ್ರೆಷನ್ ಇರುತ್ತೆ. ಅರ್ಥವಾಯ್ತು. ಓಕೆ, ನೀವು ಫೋನಲ್ಲಿ ಮಾತಾಡುವಾಗ ಅಥವಾ ಬೇರೆಯವ್ರ ಜೊತೆ ಮಾತಾಡುವಾಗ ಹೇಳ್ತಿರ್ತೀರಾ ಅರ್ಥ ಆಯ್ತು ಅಂತ. ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತೀರಾ? ಗಾಟ್ ಇಟ್. ಇದು ಸಿಂಪಲ್ ಆಗಿ ಹೇಳಿ. ಓಕೆ, ಗಾಟ್ ಇಟ್ ಅನ್ನೋ ವರ್ಡ್ ನಾವು ತುಂಬಾ ಡೈಲಿ ಲೈಫ್ ನಲ್ಲಿ ಕನ್ವರ್ಸೇಷನ್ ಮಾಡುವಾಗ ತುಂಬಾ ಇನ್ಫಾರ್ಮಲ್ ಆಗಿ ಹೇಳುವಂತಹ ಒಂದು ಸೆಂಟೆನ್ಸ್ ಇದು. ಗಾಟ್ ಇಟ್. ಗಾಟ್ ಇಟ್ ಅಂದ್ರೆ ಅರ್ಥ ಸಿಕ್ತು ಅಂತ ಅರ್ಥನೂ ಕೊಡುತ್ತೆ. ಅದು ಯಾವಾಗ ಅಂದ್ರೆ ಆ ಕಾಂಟೆಕ್ಸ್ಟ್ ನಲ್ಲಿ ನಾವೇನಾದ್ರೂ ಹುಡುಕ್ತಾ ಇದ್ದಾಗ ನಮ್ಗೆ ಏನಾದ್ರು ಸಿಕ್ಕಿದ್ರೆ ಗಾಟ್ ಇಟ್ ಅಂತೀವಿ. ಆದ್ರೆ ಅರ್ಥ ಆಯ್ತು ಅನ್ನೋದಕ್ಕೂ ಕೂಡ ನಾವು ಇಂಗ್ಲಿಷ್ ನಲ್ಲಿ ಗಾಟ್ ಇಟ್ ಅಂತ ಹೇಳ್ತೀವಿ. ಒಳಗೆ ಬನ್ನಿ. ಸೊ ಒಳಗೆ ಬನ್ನಿ ಅನ್ನೋದಕ್ಕೆ ನಾವು ಕಮಿನ್ ಅಂತ ಹೇಳ್ತೀವಿ. ಸೊ ಗೊತ್ತೇ ಇದೆ. ಹೋಗಿಲ್ಲಿಂದ, ತೊಲಗು. ಸೊ ನಾವ್ ಯಾರಾದ್ರೂ ಬೈಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಲ್ಲ, ಹೋಗಿಲ್ಲಿಂದ ಅಂತ. ಸೊ ಇಂಗ್ಲಿಷ್ ನಲ್ಲಿ ಸೊ ಇದೊಂದು ಸಿಟ್ಟಿಂದ ಹೇಳುವಂತ ಸೆಂಟೆನ್ಸ್. ಸೊ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀವಿ? ಗೆಟ್ ಔಟ್. ಗೊತ್ತೇ ಇದೆ ಅನ್ಕೊಂತೀನಿ ನಾನು. ದೂರ ಹೋಗು. ಯಾರಿಗಾದ್ರೂ ನೀವು ಸಿಟ್ಟಿಂದ ಹೇಳ್ತಾ ಇದೀರಾ ದೂರ ಹೋಗು ಇಲ್ಲಿಂದ ಅಂದ್ರೆ ಗೋ ಅವೇ ಅಂತ ಹೇಳಿ. ಗೋ ಅವೇ ಅಂದ್ರೆ ದೂರ ಹೋಗು. ಅವೇ ಅಂದ್ರೆ ಇಲ್ಲಿಂದ ದೂರ. ನಾನು ಮರೆತೆ. ಸೊ ಇದು ತುಂಬಾ ಕಾಮನ್ ಆಗಿರುವಂತ ಸೆಂಟೆನ್ಸ್ ಅಲ್ವಾ? ಯಾರಾದ್ರೂ ಏನಾದ್ರು ನಿಮ್ಗೆ ತರೋದಿಕ್ಕೆ ಹೇಳಿರ್ತಾರೆ ಅಥವಾ ಮಾಡೋದಿಕ್ಕೆ ಹೇಳಿರ್ತಾರೆ, ನೀವು ಅದನ್ನ ಮಾಡಿದಿರೋದಿಲ್ಲ ಅಥವಾ ತಂದಿರೋದಿಲ್ಲ, ಅವಾಗ ಹೇಳ್ತೀರಾ ಸಾರಿ ನಾನು ಮರ್ತೋದೆ ಅಂತ. ಇಂಗ್ಲಿಷ್ ಅಲ್ಲಿ ಹೇಳಿ ಐ ಫಾರ್ಗಾಟ್. ಸಿಂಪಲ್. ಇಷ್ಟೇ ಹೇಳಿ ನೀವು. ಐ ಫಾರ್ಗಾಟ್ ಅಂದ್ರೆ ಮುಗ್ದೋಯ್ತು. ಅಲ್ಲಿ ಕಂಪ್ಲೀಟ್ ಸೆಂಟೆನ್ಸ್ ಇದೆ, ಕಂಪ್ಲೀಟ್ ಮೀನಿಂಗ್ ಕೊಟ್ಬಿಡುತ್ತೆ. ಐ ಫಾರ್ಗಾಟ್ ಅಂದ್ರೆ ನಾನ್ ಮರ್ತೋಯ್ತು, ನಾನ್ ಮರ್ತೆ. ನಾನು ಪಾವತಿಸ್ತೇನೆ. ಸೊ ಹೋಟೆಲ್ ನಲ್ಲಿ ಆಗ್ಲಿ ಅಥವಾ ಎಲ್ಲಾದ್ರೂ ನಿಮ್ ಫ್ರೆಂಡ್ಸ್ ಜೊತೆ ಹೋಗಿರ್ತೀರಾ, ನೀವೇನಾದ್ರೂ ಬಿಲ್ ಪೇ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನೀವ್ ಹೇಳ್ತೀರಾ ನಾನು ಪೇ ಮಾಡ್ತೀನಿ ಅಂತ. ಇಂಗ್ಲಿಷ್ ಅಲ್ಲಿ ಹೇಳಿ ಐ ವಿಲ್ ಪೇ ಅಥವಾ ಐ ವಿಲ್ ಪೇ. ಸೊ ನೋಡಿ, ಇಲ್ಲಿ ಪೇ ಕೆಳಗಡೆ ನಾನು ಅಂಡರ್ಲೈನ್ ಮಾಡಿದೀನಿ. ಇದೇ ರೀತಿ ಮುಂದೆ ಬರುವ ಹಲವಾರು ವರ್ಬ್ಸ್ ಅಥವಾ ನೌನ್ಸ್ ಕೆಳಗಡೆ ನಾನು ಅಂಡರ್ಲೈನ್ ಮಾಡಿರ್ತೀನಿ. ಅಂದ್ರೆ ಅರ್ಥ, ಆ ಪ್ಲೇಸ್ ಅಲ್ಲಿ ನೀವು ಬೇರೆ ವರ್ಬ್ ಅಥವಾ ಬೇರೆ ನೌನ್ ಅಥವಾ ಬೇರೆ ಪ್ರೊನೌನ್ ಹಾಕಿ ಇನ್ನ ಹೆಚ್ಚು ಹೆಚ್ಚು ಸೆಂಟೆನ್ಸ್ ಗಳನ್ನ ನೀವೇ ಮಾಡ್ಕೊಳ್ಳಿ. ನನಗೆ ತುಂಬಾ ಜನ ಕಾಮೆಂಟ್ ನಲ್ಲಿ ಕೇಳ್ತಾರೆ ಇನ್ನಷ್ಟು ಸೆಂಟೆನ್ಸ್ ಗಳನ್ನ ಹೇಳ್ಕೊಡಿ, ಇನ್ನಷ್ಟು ಎಕ್ಸಾಂಪಲ್ಸ್ ನ ಕೊಡಿ ಅಂತ. ನಾನೇನ್ ಅವ್ರಿಗೆಲ್ಲ ಹೇಳ್ತೀನಿ ಅಂದ್ರೆ, ನೀವು ಇಲ್ಲಿರೋ ಸೆಂಟೆನ್ಸ್ ಗಳನ್ನೇ ತಗೊಳ್ಳಿ, ಅಲ್ಲಿ ನೌನ್ಸ್ ನ ಚೇಂಜ್ ಮಾಡಿ, ವರ್ಬ್ ಗಳನ್ನ ಚೇಂಜ್ ಮಾಡಿ, ಪ್ರೊನೌನ್ ಗಳನ್ನ ಚೇಂಜ್ ಮಾಡಿ, ಹೆಚ್ಚೆಚ್ಚು ಸೆಂಟೆನ್ಸ್ ಗಳು ಅವಾಗವೇ ಬರುತ್ತೆ. ಸೊ ನಾನು ಎಲ್ಲೆಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ಆ ಪ್ಲೇಸ್ ಅಲ್ಲಿ ನೀವು ನಿಮ್ಮ ಓನ್ ವರ್ಡ್ಸ್ ಗಳನ್ನ ಹಾಕಿ ಹೆಚ್ಚಿನ ಸೆಂಟೆನ್ಸ್ ಗಳು ಅವಾಗವೇ ಆಗೋಗುತ್ತೆ. ಬಾಗಿಲನ್ನು ತೆರೆ ಅಂದ್ರೆ ಓಪನ್ ದ ಡೋರ್. ಗೊತ್ತಿದಲ್ಲ, ಡೋರ್ ಪ್ಲೇಸ್ ಅಲ್ಲಿ ನೀವು ಬೇರೆ ಬೇರೆ ನೌನ್ಸ್ ನ ಹಾಕ್ತಾ ಹೋಗಿ. ಓಪನ್ ದ ವಿಂಡೋ ಅಂತ ಹೇಳಿ, ಓಪನ್ ದ ಡ್ರಾ ಅಂತ ಹೇಳಿ, ಓಪನ್ ಅಲ್ಮಿರಾ. ಈ ರೀತಿ ತುಂಬಾ ಸೆಂಟೆನ್ಸ್ ಗಳು ಅದಾಗದೆ ಕ್ರಿಯೇಟ್ ಆಗೋಗುತ್ತೆ. ರೈಟ್. ನಾನು ಚೆನ್ನಾಗಿದ್ದೇನೆ. ಐ ಆಮ್ ಫೈನ್. ಈಗ ಹೇಗಿದ್ಯಾ ಅಂತ ಯಾರಾದ್ರೂ ಕೇಳಿದಾಗ ನಾನು ಚೆನ್ನಾಗಿದ್ದೇನೆ ಅಂತ ಹೇಳ್ತೀರಾ? ಐ ಆಮ್ ಫೈನ್ ಅಂತ ಹೇಳಿ, ಅಥವಾ ಐ ಆಮ್ ಗುಡ್ ಅಂತ ಅನ್ನೋದ್ರು ಹೇಳಿ, ಐ ಆಮ್ ವೆಲ್ ಅಂತ ಹೇಳಿ, ಐ ಆಮ್ ವೆರಿ ವೆಲ್ ಅಂತ ಹೇಳಿ, ಎಲ್ಲಾನು ಕೂಡ ಓಕೆ. ನೆಕ್ಸ್ಟ್, ನಡೆ ಹೋಗೋಣ. ಹೇಳ್ತಿರಲ್ಲ ಫ್ರೆಂಡ್ ಜೊತೆ ಇದ್ದಾಗ ತುಂಬಾ ಟೈಮ್ ಆಗ್ತಿದ್ರೆ ನಡಿ ಹೋಗೋಣ ಅಂತ. ಇಂಗ್ಲಿಷ್ ಅಲ್ಲಿ ಲೆಟ್ಸ್ ಗೋ ಅಂತ ಹೇಳ್ತೀವಿ. ನನಗೆ ಉತ್ತರ ಕೊಡು. ಆನ್ಸರ್ ಮೀ, ಆನ್ಸರ್ ಹಿಮ್, ಆನ್ಸರ್ ಹರ್, ಆನ್ಸರ್ ಟೀಚರ್. ರೈಟ್. ಕ್ಷಮಿಸಿ ಅಥವಾ ಕ್ಷಮಿಸು.
ಕ್ಷಮಿಸಿ ಅಂದ್ರೆ ಇದು ಸಾರಿ ಕೇಳುವಂತ ವರ್ಡ್ ಅಲ್ಲ, ಇದಕ್ಕೆ ಇಂಗ್ಲಿಷ್ ನಲ್ಲಿ ಎಕ್ಸ್ಕ್ಯೂಸ್ ಮೀ ಅಂತೀವಿ. ಎಕ್ಸ್ಕ್ಯೂಸ್ ಮೀ ಅಂದ್ರೆ ಕ್ಷಮಿಸಿ ಅಂತ. ಅಂದ್ರೆ ಅರ್ಥ, ನೀವು ಮಾತಾಡ್ತಾ ಇರ್ತೀರಾ, ಒಂದು ಡಿಸ್ಕಷನ್ ಅಲ್ಲಿ ಇರ್ತೀರಾ, ನೀವು ಹೊರಗೆ ಹೋಗ್ಬೇಕು ಅಂದಾಗ ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿ, ಅಂದ್ರೆ ಕ್ಷಮಿಸಿ ನಾನು ಹೊರಗೆ ಹೋಗ್ತಿದೀನಿ ಅಂತ. ಅಂದ್ರೆ ಅವ್ರ ಡಿಸ್ಕಷನ್ಗೆ ನೀವು ಏನ್ ಇಂಟರಪ್ಟ್ ಮಾಡ್ತಿದ್ದೀರಲ್ವಾ, ಅದಕ್ಕೆ ಅವ್ರಿಗೆ ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿ, ಅಂದ್ರೆ ಕ್ಷಮಿಸಿ ನಾನು ಹೋಗ್ತಾ ಇದ್ದೀನಿ ಅಂತ. ಬೇರೆಯವ್ರು ಮಾತಾಡುವಾಗ ನೀವು ಮಧ್ಯದಲ್ಲಿ ಮಾತಾಡ್ಬೇಕು ಅಂದ್ರೂ ಆಗ್ಲೂ ಕೂಡ ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿ ನಿಮ್ ಮಾತನ್ನ ಸ್ಟಾರ್ಟ್ ಮಾಡಿ. ಗೊತ್ತಾಯ್ತಲ್ಲ, ತುಂಬಾ ಕಡೆ ನಾವು ಯೂಸ್ ಮಾಡ್ಬೇಕಾಗುತ್ತೆ. ನಾನು ಬೇಸರಗೊಂಡಿದ್ದೇನೆ ಅಂದ್ರೆ ಐ ಆಮ್ ಬೋರ್ಡ್. ಇಷ್ಟೇ ಹೇಳ್ಬಿಡಿ ಸಾಕು. ಐ ಆಮ್ ಬೋರ್ಡ್ ಅಂದ್ರೆ ಅರ್ಥ ನನಗೆ ಬೇಸರ ಆಗಿದೆ ಅಂತ. ನನಗೆ ದಣಿವಾಗಿದೆ ಅಂದ್ರೆ ತುಂಬಾ ಆಟ ಆಡಿ ಅಥವಾ ತುಂಬಾ ಓಡಾಡಿ ಬಂದಿರ್ತೀರಾ, ಆಗ ಹೇಳಿ ಐ ಆಮ್ ಟಯರ್ಡ್ ಅಂತ. ಅಂದ್ರೆ ನನಗೆ ಸುಸ್ತಾಗಿದೆ ಅನ್ನೋ ಮೀನಿಂಗ್ ಕೊಡುತ್ತಿದ್ದು. ಓಕೆ, ಐ ಆಮ್ ಟಯರ್ಡ್ ಅಂದ್ರೆ ಅರ್ಥ ನನಗೆ ದಣಿವಾಗಿದೆ ಅಥವಾ ನನಗೆ ಸುಸ್ತಾಗಿದೆ. ತುಂಬಾ ತಂಪಾಗಿದೆ. ಸೊ ಐಸ್ ಕ್ರೀಮ್ಗೂ ಹೇಳ್ಬೋದು ಇದು ತುಂಬಾ ತಂಪಾಗಿದೆ ಅಂತ, ಅಥವಾ ವೆದರ್ಗೂ ನೀವು ಹೇಳ್ಬೋದು ತುಂಬಾ ತಂಪಿದೆ ಇವತ್ತು ಅಂತ. ಸೊ ಎರಡಕ್ಕೂ ಕಾಮನ್ ಸೆಂಟೆನ್ಸ್ ಏನಂದ್ರೆ ಇಟ್ಸ್ ಟೂ ಕೋಲ್ಡ್. ಗೊತ್ತಾಯ್ತದ? ನೀವು ಐಸ್ ಕ್ರೀಮ್ಗಾದ್ರೂ ಹೇಳಿ ಇದು ಇಟ್ಸ್ ಟೂ ಕೋಲ್ಡ್ ಅಂತ, ಅಥವಾ ವೆದರ್ಗಾದ್ರೂ ಹೇಳಿ ಇವತ್ತು ಹೇಗಿದೆ ವೆದರ್ ಅಂದ್ರೆ ಇಟ್ಸ್ ಟೂ ಕೋಲ್ಡ್ ಅಂತ ಹೇಳ್ಬೋದು ನೀವು. ಬೇಗ ಮಾಡು ಅಂದ್ರೆ ಮೇಕ್ ಇಟ್ ಫಾಸ್ಟ್. ಬೇಗ ಮಾಡು ಹೇಳ್ತಿರ್ತೀರಲ್ಲ ನೀವು, ಬೇಗ ಮಾಡು ಟೈಮ್ ಆಗ್ತಿದೆ ಅಂತ. ಮೇಕ್ ಇಟ್ ಫಾಸ್ಟ್, ಐ ಆಮ್ ಗೆಟಿಂಗ್ ಲೇಟ್ ಅಂತ ಹೇಳಿ. ಅಲ್ಗಾಡ್ಬೇಡ, ಡೋಂಟ್ ಮೂವ್. ಡೋಂಟ್ ಮೂವ್ ಅಂದ್ರೆ ಅಲ್ಗಾಡ್ಬೇಡ ಅಂದ್ರೆ ಸ್ಟಿಲ್ ಆಗಿ ನಿಂತ್ಕೋ, ಸ್ಟಡಿ ಆಗಿರು. ನಾನು ಬರುತ್ತಿದ್ದೇನೆ. ಸೊ ಹೇಳ್ತಿರಲ್ಲ ಫೋನಲ್ಲಿ ನಿಮ್ಮ ಮದರ್ ಕಾಲ್ ಮಾಡಿ ಕೇಳ್ತಾರೆ ಎಲ್ಲಿದ್ಯಾ ಬೇಗ ಬಾ ಅಂತ, ಅವಾಗ ನೀವು ಹೇಳ್ತೀರಾ ಹಾ ನಾನು ಬರ್ತಾ ಇದ್ದೀನಿ ಅಂತ. ಸೊ ನಾನು ಬರ್ತಾ ಇದ್ದೀನಿ ಅನ್ನೋದು ಇಂಗ್ಲಿಷ್ ಅಲ್ಲಿ ಹೇಳ್ತೀರಾ ಐ ಆಮ್ ಕಮಿಂಗ್. ಗೊತ್ತಾಯ್ತಲ್ಲ? ಸೊ ಕಮಿಂಗ್ ಪ್ಲೇಸ್ ಅಲ್ಲಿ ನೀವು ನಿಮ್ಮ ವರ್ಬ್ನ ಹಾಕಿ. ನೆಕ್ಸ್ಟ್, ಅವನನ್ನ ಒಳಗ್ ಕರೆದುಕೊಂಡು ಬಾ. ಬ್ರಿಂಗ್ ಹಿಮ್ ಇನ್. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಬ್ರಿಂಗ್ ಹಿಮ್ ಇನ್. ಬ್ರಿಂಗ್ ಅಂದ್ರೆ ತಗೊಂಡ್ ಬಾ ಅಂತ. ಸೊ ನಾವಿಲ್ಲಿ ಕರ್ಕೊಂಡ್ ಬಾ ಅನ್ನೋದಕ್ಕೂ ಬ್ರಿಂಗ್ ಅನ್ನೋ ವರ್ಡ್ ನ ತುಂಬಾ ಸರಿ ಯೂಸ್ ಮಾಡ್ತೀವಿ, ಏನೂ ತಪ್ಪಿಲ್ಲ. ಬ್ರಿಂಗ್ ಹಿಮ್ ಇನ್ ಅಂದ್ರು ಕರ್ಕೊಂಡ್ ಬಾ ಅಂತ ಮೀನಿಂಗ್ ಕೊಡುತ್ತೆ. ನನಗೆ ಹಸುವಾಗಿದೆ. ಸೊ ಐ ಹೋಪ್ ನಿಮಗೆ ಇದು ಗೊತ್ತಾಗಿರುತ್ತೆ. ಐ ಆಮ್ ಹಂಗ್ರಿ. ಐ ಆಮ್ ಆಂಗ್ರಿ. ರೈಟ್, ನೀವು ಆಂಗ್ರಿ ಕೂಡ ಹಾಕಿ ಇನ್ನೊಂದ್ ಸೆಂಟೆನ್ಸ್ ಆಗೋಗುತ್ತೆ ಅಲ್ಲಿ. ಮತ್ತೊಮ್ಮೆ ಅಂದ್ರೆ ಇನ್ನೊಂದ್ಸರಿ ಹೇಳು, ಮತ್ತೊಮ್ಮೆ ಮಾಡು ಅಂತ ಹೇಳ್ತೀವಲ್ವಾ, ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಸಿಂಪಲ್ ಆಗಿ ಹೇಳ್ತೀವಿ ಒನ್ಸ್ ಅಗೇನ್ ಅಂತ. ಒನ್ಸ್ ಅಗೇನ್ ಅಂದ್ರೆ ಇನ್ನೊಂದ್ಸಾರಿ, ಮತ್ತೊಮ್ಮೆ. ಏನಾದ್ರೂ ಆಗಿರ್ಬೋದು, ಮಾಡು ಅಥವಾ ನೋಡು ಅಥವಾ ಕೊಡು, ಏನಾದ್ರೂ ಆಗಿರ್ಬೋದು ಅದು ಮತ್ತೊಮ್ಮೆ. ಯಾರದು ಅಂದ್ರೆ ಹೂಸ್ ದ್ಯಾಟ್, ಹೂಸ್ ದಿಸ್. ಗೊತ್ತಾಯ್ತಲ್ಲ? ಯಾವ್ದಾದ್ರು ಹಾಕಿ ನೀವು. ಇಲ್ಲಿ ನೋಡಿ, ಹೂ ಅಪೋಸ್ಟ್ರಫಿ ಎಸ್ ಅಂತ ಇದೆ, ಅಂದ್ರೆ ಅರ್ಥ ಹೂ ಈಸ್ ದ್ಯಾಟ್. ಇದು ಹೂಸ್ ನ ಫುಲ್ ಫಾರ್ಮ್ ಏನು? ಹೂ ಈಸ್ ದ್ಯಾಟ್. ಓಕೆ, ನಾನು ಜಸ್ಟ್ ಕ್ಲಿಯರ್ ಮಾಡಿದೆ, ನೀವು ತುಂಬಾ ಜನರಿಗೆ ಕನ್ಫ್ಯೂಸ್ ಆಗ್ತಿರ್ತೀರಾ. ಕೂಗ್ಬೇಡ, ಇಂಗ್ಲಿಷ್ ನಲ್ಲಿ ಏನಂತೀವಿ ಡೋಂಟ್ ಶೌಟ್. ಡೋಂಟ್ ಅನ್ನೋ ವರ್ಡ್ ಮಾಡಬೇಡ ಅನ್ನುವ ಒಂದು ಮೀನಿಂಗ್ ನ ಕೊಡುತ್ತೆ. ಡೋಂಟ್ ಶೌಟ್ ಅಂದ್ರೆ ಶೌಟ್ ಮಾಡಬೇಡ ಅಂದ್ರೆ ಕೂಗ್ಬೇಡ. ರೈಟ್, ಶೌಟ್ ನ ಪ್ಲೇಸ್ ಅಲ್ಲಿ ನೀವು ಇನ್ನೊಂದು ವರ್ಬ್ ನ ಕೂಡ ಹಾಕಬಹುದು. ಡೋಂಟ್ ಮೂವ್, ಡೋಂಟ್ ಟಾಕ್, ಡೋಂಟ್ ಸ್ಪೀಕ್. ರೈಟ್, ಡೋಂಟ್ ಸಿಂಗ್, ಡೋಂಟ್ ಡ್ಯಾನ್ಸ್, ಡೋಂಟ್ ವಾಕ್. ನೋಡಿ ತುಂಬಾ ಸೆಂಟೆನ್ಸ್ ಗಳು ಆಗೋಗ್ತಿದಲ್ಲ. ಯಾರೂ ಬರ್ಲಿಲ್ಲ. ಸೊ ನೋಡಿ, ನಾವು ಫಂಕ್ಷನ್ ಮಾಡಿದ್ದೆ ಯಾರೂ ಬರ್ಲಿಲ್ಲ ಅಂತ ಹೇಳ್ತೀರಾ, ನಾನಲ್ಲಿ ವೆಯ್ಟ್ ಮಾಡಿದೆ ಯಾರೂ ಬರ್ಲಿಲ್ಲ ಅಂತ ಹೇಳ್ತೀರಾ. ಯಾರೂ ಬರ್ಲಿಲ್ಲ ಅಂದ್ರೆ ಹೇಗೆ ಹೇಳ್ಬೇಕು ಇಂಗ್ಲಿಷ್ ನಲ್ಲಿ? ನೋ ಬಡಿ ಕೇಮ್ ಅಥವಾ ನೋ ಒನ್ ಕೇಮ್, ಎರಡು ಹೇಳ್ಬೋದು ನೀವು. ಎರಡು ಸೇಮ್ ಮೀನಿಂಗ್ ಕೊಡುತ್ತೆ, ನೋ ಒನ್ ಕೇಮ್ ಅಥವಾ ನೋ ಬಡಿ ಕೇಮ್. ಇಷ್ಟೇ ಹೇಳಿದ್ರೆ ಸಾಕು. ಇದ್ರಲ್ಲಿ ನೋಡಿ, ಕಂಪ್ಲೀಟ್ ನೀವು ಗ್ರಾಮರ್ ನ ನೆನಪು ಮಾಡ್ಕೊಂಡು ಸೆಂಟೆನ್ಸ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆ ರೀತಿ ನೀವು ಟೆನ್ಷನ್ ತಗೊಳ್ಳೇಬೇಡಿ ಮಾತಾಡೋವಾಗ. ಈ ತರ ಶಾರ್ಟ್ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಿಮ್ ಕನ್ವರ್ಸೇಷನ್ ಕಂಪ್ಲೀಟ್ ಮಾಡಬಹುದು. ನಮ್ಮ ಜೊತೆ ಬಾ, ಕಮ್ ವಿತ್ ಅಸ್. ಸೊ ನನ್ನ ಜೊತೆ ಬಾ ಅಂದ್ರೆ ಕಮ್ ವಿತ್ ಮೀ. ರೈಟ್, ನಾನು ಮನೇಲಿದ್ದೀನಿ. ಸೊ ಯಾರಾದ್ರೂ ಫ್ರೆಂಡ್ಸ್ ಮಾಡಿದಾಗ ಕೇಳ್ತಾರಲ್ಲ ಎಲ್ಲಿದ್ದೀಯಾ ಅಂತ, ನಾನು ಮನೇಲಿ ಇದ್ದೀನಿ ಅಂತಾರೆ. ಏನನ್ಬೇಕು ಇಂಗ್ಲಿಷ್ ನಲ್ಲಿ ಆಗಿದ್ರೆ? ಐ ಆಮ್ ಅಟ್ ಹೋಮ್. ಐ ಆಮ್ ಇನ್ ಹೋಮ್ ಅಂತ ಹೇಳಿದ್ರು ಏನು ತಪ್ಪಾಗೋದಿಲ್ಲ, ಬಟ್ ನಾವು ಇದು ತುಂಬಾ ಕಾಮನ್ ಆಗೋಗಿದೆ. ಐ ಆಮ್ ಅಟ್ ಹೋಮ್, ಐ ಆಮ್ ಅಟ್ ಆಫೀಸ್, ಐ ಆಮ್ ಅಟ್ ಕಾಲೇಜ್ ಅಂತ ಹೇಳೋದು. ಸೊ ಈ ರೀತಿಯಾಗಿ ನೀವು ಮಾತಾಡಿ. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಸೊ ಇದಂತೂ ನಿಮಗೆ ಗೊತ್ತೇ ಇರುತ್ತೆ. ನೆಕ್ಸ್ಟ್, ನನ್ನ ಬಳಿ ಕಾರು ಇದೆ. ಐ ಹ್ಯಾವ್ ಅ ಕಾರ್. ಸೊ ಗೊತ್ತಿದೆಲ್ಲ, ಐ ಹ್ಯಾವ್ ಅ ಕಾರ್, ಐ ಹ್ಯಾವ್ ಅ ಪೆನ್, ಐ ಹ್ಯಾವ್ ಅ ಬುಕ್, ಐ ಹ್ಯಾವ್ ಅ ಲ್ಯಾಪ್ಟಾಪ್, ಐ ಹ್ಯಾವ್ ಅ ಮೊಬೈಲ್, ಐ ಹ್ಯಾವ್ ಎನ್ ಐಫೋನ್. ಸೊ ತುಂಬಾ ಸೆಂಟೆನ್ಸ್ ಗಳಾಗ್ತಿದೆ. ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಐ ಅಂಡರ್ಸ್ಟ್ಯಾಂಡ್. ಐ ಅಂಡರ್ಸ್ಟುಡ್ ಅಂತ ಕೂಡ ಹೇಳ್ಬೋದು, ಐ ಅಂಡರ್ಸ್ಟ್ಯಾಂಡ್ ಅಂತ ಕೂಡ ಹೇಳ್ಬೋದು. ಎರಡು ಮೀನಿಂಗ್ ಒಂದೇ, ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನೊಬ್ಬ ಡಾಕ್ಟರ್. ಐ ಆಮ್ ಅ ಡಾಕ್ಟರ್. ಇದು ತುಂಬಾ ದೊಡ್ಡದು. ಇಟ್ ಇಸ್ ಟೂ ಬಿಗ್.
ಇಟ್ ಈಸ್ ವೆರಿ ಬಿಗ್ ಅಂತ ಹೇಳ್ತಾರೆ ತುಂಬಾ ಜನ, ಅನ್ಬಾರ್ದು ವೆರಿ ಬಿಗ್ ಅಂತ. ಟೂ ಬಿಗ್ ಅಂತ ಹೇಳಿ, ತುಂಬಾ ದೊಡ್ಡದು ಅಥವಾ ತುಂಬಾ ಅನ್ನೋ ಕಡೆ ಟೂ ಅನ್ನೋ ವರ್ಡ್ ಬರಬೇಕು, ಹೇಳ್ಬಾರ್ದು ಆಯ್ತಾಯ್ತಾ. ಟೂ ಬಿಗ್, ಟೂ ಸ್ಮಾಲ್, ಟೂ ಫ್ಯಾಟ್ ಅಂತ ಹೇಳಿ, ರೈಟ್. ದಯವಿಟ್ಟು ಹೊರಡು. ಯಾರಿಗಾದ್ರೂ ಹೇಳ್ತಿರಲ್ಲ ಪ್ಲೀಸ್ ಹೋಗ್ಬಿಡು ಇಲ್ಲಿಂದ ಅಂತ, ಸೊ ಹೇಳಿ ಅವ್ರಿಗೆ ಪ್ಲೀಸ್ ಲೀವ್ ಅಥವಾ ಪ್ಲೀಸ್ ಗೋ. ಪ್ಲೀಸ್ ಲೀವ್ ಅನ್ನೋದು ತುಂಬಾ ಫಾರ್ಮಲ್, ಪ್ಲೀಸ್ ಗೋ ಅನ್ನೋದು ಇನ್ಫಾರ್ಮಲ್. ನಾವು ಖುಷಿಯಾಗಿದ್ದೀವಿ, ವಿ ಆರ್ ಹ್ಯಾಪಿ, ಐ ಆಮ್ ಹ್ಯಾಪಿ, ದೇ ಆರ್ ಹ್ಯಾಪಿ, ರೈಟ್. ನಾನು ತುಂಬಾ ಬ್ಯುಸಿ ಆಗಿದ್ದೇನೆ, ಐ ಆಮ್ ವೆರಿ ಬಿಸಿ, ಐ ಆಮ್ ವೆರಿ ಬಿಸಿ, ಐ ಆಮ್ ವೆರಿ ಹಂಗ್ರಿ, ಐ ಆಮ್ ವೆರಿ ಹ್ಯಾಪಿ ಅಂತ ನೀವು ಯೂಸ್ ಮಾಡಿ. ನೋಡಿ ಇಲ್ಲಿ ವೆರಿ ಬಿಸಿ ಅಂತ ಬಂತು, ಸೊ ಐ ಆಮ್ ಟೂ ಬಿಸಿ ಅಂತ ಹೇಳಿದ್ರೆ ಅಷ್ಟು ಸೌಂಡಿಂಗ್ ಚೆನ್ನಾಗಿರೋದಿಲ್ಲ. ಐ ಆಮ್ ವೆರಿ ಬಿಸಿ ಅಂತ ಹೇಳಿ, ಇದು ಉಚಿತ, ಇಟ್ಸ್ ಫಾರ್ ಫ್ರೀ. ನನಗದನ್ನು ಪ್ರಯತ್ನಿಸಲು ಬಿಡು. ತುಂಬಾ ಸರಿ ನಡೀತಾ ಇರುತ್ತಲ್ವಾ, ನಿಮ್ ಫ್ರೆಂಡ್ಸ್ ಏನೋ ಮಾಡ್ತಿರ್ತಾರೆ, ಅವ್ರಿಗೆ ಆಗ್ತಾ ಇರೋದಿಲ್ಲ, ಅವಾಗ ನೀವು ಹೇಳ್ತೀರಾ ನನಗ್ ಮಾಡೋದಿಕ್ ಬಿಡು ಅಂತ. ಅವಾಗ ನೀವ್ ಹೇಳ್ಬೇಕು ಲೆಟ್ ಮಿ ಟ್ರೈ ಇಟ್, ಅಂದ್ರೆ ನಾನ್ ಮಾಡ್ತೀನಿ ಬಿಡು. ನಾನು ಸಿಹಿ ತಿಂಡಿಯನ್ನು ತುಂಬಾ ಇಷ್ಟಪಡುತ್ತೇನೆ, ಐ ಲೈಕ್ ಸ್ವೀಟ್ಸ್ ದ ಮೋಸ್ಟ್. ನೋಡಿ ಸ್ವೀಟ್ಸ್ ಪ್ಲೇಸ್ ಅಲ್ಲಿ ಬೇರೆ ವರ್ಬ್ ಹಾಕಿ. ಸೊ ನಾನೇನಾದ್ರೂ ಇಷ್ಟಪಡ್ತೀನಿ ತುಂಬಾ, ಅಥವಾ ನಾನೇನಾದ್ರೂ ಇಷ್ಟ ಪಡೋದಿಲ್ಲ ತುಂಬಾ ಅಂದ್ರೆ ಈ ರೀತಿನೇ ನಾವ್ ಹೇಳ್ತೀವಿ, ಐ ಲೈಕ್ ಸ್ವೀಟ್ಸ್ ದ ಮೋಸ್ಟ್. ಅರ್ಥ ಆಯ್ತಲ್ಲ, ಮೋಸ್ಟ್ ಅನ್ನೋ ವರ್ಡ್ ಹಾಕಿದ್ರೆ ನಾನು ತುಂಬಾ ಅದನ್ನ ಇಷ್ಟಪಡ್ತೀನಿ ಅಂತ ಮೀನಿಂಗ್ ಕೊಡುತ್ತೆ, ರೈಟ್. ಸೊ ನೋಡಿ ಈ ಸ್ವೀಟ್ಸ್ ಪ್ಲೇಸ್ ಅಲ್ಲಿ ನೀವು ಬೇರೆ ವರ್ಡ್ ಹಾಕಿ, ಓಕೆ, ಹೊಸ ಹೊಸ ಸೆಂಟೆನ್ಸ್ ಆಗುತ್ತೆ. ಕಾಲೇಜಿಂದ ನಮ್ಮ ಮನೆ ತುಂಬಾ ದೂರ, ಮೈ ಹೌಸ್ ಇಸ್ ಟೂ ಫಾರ್ ಫ್ರಮ್ ಕಾಲೇಜ್. ಫಾರ್ ಅಂದ್ರೆ ದೂರ, ಟೂ ಫಾರ್ ಅಂದ್ರೆ ತುಂಬಾ ದೂರ, ಗೊತ್ತಾಯ್ತಲ್ಲ. ನಾನು ನಾಯಿಯನ್ನು ನೋಡಿ ಹೆದರಿದೆ, ಐ ವಾಸ್ ಫ್ರೈಟನ್ಡ್ ಬೈ ಅ ಡಾಗ್. ಈ ರೀತಿನೂ ಹೇಳ್ಬೋದು. ಫ್ರೈಟನ್ಡ್ ಅಂದ್ರೆ ಭಯ ಪಟ್ಟೆ ಅಥವಾ ಹೆದರಿದೆ, ಗೊತ್ತಾಯ್ತಲ್ಲ. ಇನ್ನೊಂದ್ ತರನು ಹೇಳ್ಬೋದು ನೀವು, ಐ ವಾಸ್ ಫ್ರೈಟನ್ಡ್ ವೆನ್ ಐ ಸಾ ಅ ಡಾಗ್. ಐ ವಾಸ್ ಫ್ರೈಟನ್ಡ್ ವೆನ್ ಐ ಸಾ ಅ ಡಾಗ್. ಆ ರೀತಿನೂ ಹೇಳಿ, ನಾನು ನೋಡಿದಾಗ ಹೆದರಿದೆ ಅಂತ. ನಾನು ನಾಯಿಯಿಂದ ಹೆದರಿದೆ ಅನ್ನೋ ಮೀನಿಂಗ್ ಕೊಡುತ್ತೆ, ಬಟ್ ನಾನು ನಾಯಿಯನ್ನು ನೋಡಿ ಹೆದರಿದೆ ಅನ್ನೋವಾಗ ನೀವು ಈ ರೀತಿನೂ ಹೇಳ್ಬೋದು, ಐ ವಾಸ್ ಫ್ರೈಟನ್ಡ್ ಬೈ ಅ ಡಾಗ್. ನಾನು ಮನೆಯಲ್ಲಿ ಒಬ್ನೇ ಇದ್ದೇನೆ, ಐ ಆಮ್ ಅಲೋನ್ ಅಟ್ ಹೋಮ್, ಅಂದ್ರೆ ನಾನು ಮನೇಲಿ ಒಬ್ನೇ ಇದ್ದೇನೆ, ನನಗೆ ಅಲ್ಲಿ ಹೋಗಲು ಇಷ್ಟವಿಲ್ಲ, ಐ ಡೋಂಟ್ ಲೈಕ್ ಟು ಗೋ ದೇರ್. ಅವ್ನು ನನಗೇನೋ ಹೇಳಲಿಲ್ಲ, ಹಿ ಡಿಡ್ ನಾಟ್ ಟೆಲ್ ಎನಿಥಿಂಗ್. ನೆನ್ಪಿಟ್ಕೊಳ್ಳಿ, ಡಿಡ್ ಬಂದಾಗ ಅಥವಾ ಡಿಡ್ ನಾಟ್ ಬಂದಾಗ ಅದ್ರ ಮುಂದೆ ಬರೋ ವರ್ಬ್ ಏನಿರುತ್ತೆ ಅದು ಯಾವಾಗ್ಲೂ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಇರುತ್ತೆ. ಹಿ ಡಿಡ್ ನಾಟ್ ಟೋಲ್ಡ್ ಆಗೋದಿಲ್ಲ, ಹಿ ಡಿಡ್ ನಾಟ್ ಟೆಲ್ ಅಂತಾನೆ ಹೇಳ್ಬೇಕು. ಹಿ ಡಿಡ್ ನಾಟ್ ಟೆಲ್, ಹಿ ಡಿಡ್ ನಾಟ್ ರೈಟ್, ಹಿ ಡಿಡ್ ನಾಟ್ ಗೋ, ಗೊತ್ತಾಯ್ತಲ್ಲ. ಹಿ ಡಿಡ್ ನಾಟ್ ಟೆಲ್ ಮಿ ಎನಿಥಿಂಗ್, ಅವ್ನು ನನಗೇನು ಹೇಳಲಿಲ್ಲ. ನಾನೀಗ ಮೈಸೂರಿನಲ್ಲಿ ಇದ್ದೇನೆ, ಐ ಆಮ್ ಇನ್ ಮೈಸೂರ್ ನಾವ್. ನೋಡಿ, ಐ ಆಮ್ ಅಟ್ ಮೈಸೂರ್ ಅಂತ ಹೇಳ್ಬಾರ್ದು. ಪ್ಲೇಸ್ ಬಂದಾಗ ಅಂದ್ರೆ ಯಾವ್ದಾದ್ರು ಊರಿನ ಹೆಸರು ಬಂದಾಗ, ಕಂಟ್ರಿ ನೇಮ್ ಬಂದಾಗ ಇನ್ ಅಂತ ಹೇಳ್ಬೇಕು. ಐ ಆಮ್ ಇನ್ ಮೈಸೂರ್ ನಾವ್, ಐ ಆಮ್ ಅಟ್ ಮೈಸೂರ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಅವಳಿಗೆ ಎಲ್ಲಾ ಗೊತ್ತಿದೆ, ಹೇಳ್ತೀವಲ್ವಾ ಅವನಿಗೆಲ್ಲಾ ಗೊತ್ತು, ಅವಳಿಗೆಲ್ಲಾ ಗೊತ್ತು ಅಂತ. ಶಿ ನೋಸ್ ಎವ್ರಿಥಿಂಗ್ ಅಥವಾ ಹಿ ನೋಸ್ ಎವ್ರಿಥಿಂಗ್. ಐ ನೋ ಎವ್ರಿಥಿಂಗ್, ಐ ಬಂದ ಹಿ ಶೀಟ್ ಬಂದಾಗ ಮಾತ್ರ ವರ್ಬ್ ಮುಂದೆ ಎಸ್ ಸೇರಿಸ್ಬೇಕು. ಐ ಯು ವಿ ದೆ ಬಂದಾಗ ನಾರ್ಮಲ್ ಆಗಿ ಇಡಿ ವರ್ಬ್ನ. ಯಾರಿಗ್ ಗೊತ್ತು ಹೇಳ್ತೀವಲ್ಲ, ಯಾರಿಗ್ ಗೊತ್ತಂತ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಹೂ ನೋಸ್, ಅಂದ್ರೆ ಯಾರಿಗ್ ಗೊತ್ತು. ಸೊ ಗೊತ್ತಾಯ್ತಲ್ಲ, ಇದು ಇವತ್ತಿನ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಂತಹ ಯೂಸ್ಫುಲ್ ಸೆಂಟೆನ್ಸಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ಇದರಿಂದ ತುಂಬಾ ಜನ ಕಲಿಬಹುದು, ನಿಮ್ಮ ಫ್ರೆಂಡ್ಸ್ ಕಲಿಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕಲಿಬಹುದು ಅಂತ ನಿಮ್ಗೆ ಅನ್ಸಿದ್ರೆ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ನಲ್ಲಿ ಈ ವಿಡಿಯೋ ಶೇರ್ ಮಾಡಿ. ಶೇರ್ ಮಾಡ್ಬೇಕಂದ್ರೆ ವಿಡಿಯೋ ಕೆಳಗಿರುವ ಆರೋ ಬಟನ್, ಶೇರ್ ಬಟನ್ ನ ಕ್ಲಿಕ್ ಮಾಡಿ ಶೇರ್ ಮಾಡ್ತಾರೆ, ಎಲ್ಲರೂ ಕಲೀಲಿ. ಥ್ಯಾಂಕ್ ಯು.